me, forever on fire. ಸಿಪಿ ಯೋಗೇಶ್ವರ್ ಹೇಳಿಕೆ ವಿಚಾರಕ್ಕೆ ಜೆಡಿಎಸ್ನಲ್ಲಿ ಆತಂಕ ಶುರುವಾಗಿದೆ. ತಮ್ಮವರನ್ನ ಹಿಡಿದುಕೊಳ್ಬೇಕು ಅಂತ ಹೇಳಿ ಜೆಡಿಎಸ್ ನಾಯಕರು ತಂತ್ರವನ್ನು ಮಾಡ್ತಾ ಇದ್ದಾರೆ. ಹೇಳಿಕೆ ಏನು ಅಂದರೆ, ಸುಮಾರು ಜನ ಟಚ್ಚಲ್ಲಿದ್ದಾರೆ, ಆದರೆ ಕರ್ಕೊಂಡ್ಬರ್ತೀವಿ ನಾವು ಅವ್ರನ್ನ ಕಾಂಗ್ರೆಸ್ಗೆ. ಜೆಡಿಎಸ್ ನಾಯಕರಲ್ಲಿ ಸುಮಾರು ಜನಕ್ಕೆ ಅಸಮಾಧಾನ ಇದೆ, ಬೇಸರ ಇದೆ, ನನ್ನ ಟಚ್ಚಲ್ಲಿ ಕೂಡ ಇದ್ದಾರೆ ಅವರು, ಅವ್ರನ್ನ ಕರ್ಕೊಂಡ್ಬರ್ತೀವಿ ನಾವು ಎನ್ನುವ ಸಿಪಿ ಯೋಗೇಶ್ವರ್ ಅವರ ಮಾತಿತ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಒಂದು ಕಡೆ ತಂತ್ರವನ್ನು ಮಾಡ್ತಾ ಇದೆ. ಹೇಗಾದರೂ ಮಾಡಿ JDS ಶಾಸಕರನ್ನು JDSನಲ್ಲೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ JDLP ನಾಯಕ JDSನ ಕಚೇರಿಯಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆನೇ ಕಾಂಗ್ರೆಸ್ನವರು BJP ಅಭ್ಯರ್ಥಿಯನ್ನು ಕರ್ಕೊಂಡು ಹೋಗಿ ಗೆದ್ದುಬಿಟ್ಟಿದ್ದಾರೆ. ಕ್ಯಾಂಡಿಡೇಟ್ BJPದದು, ಹೋಗಿದ್ದು ಕಾಂಗ್ರೆಸ್ಗೆ, ಗೆದ್ದರು. ಚನ್ನಪಟ್ಟಣದಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಾರೆ, ಹುಷಾರ್. ಯಾವ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ಗೆದ್ದಿದ್ದಾರಲ್ಲಪ್ಪ, BJPಯಿಂದ ಬಂದಿದ್ರಲ್ಲ ನಿಮ್ಮ ಪಾರ್ಟಿಗೆ, ನಿಮ್ಗೆ ಯಾವತ್ತಿದ್ರೂ ಮಗ್ಗುಲ ಮುಳ್ಳು. ನಮ್ಮ ಶಾಸಕರೆಲ್ಲರೂ ಕೂಡ JDSಲ್ಲಿ ನಾವೆಲ್ಲ ಯಾರೆಲ್ಲ MLAಗಳಿದ್ದೀವೋ ಎಲ್ಲ ಭದ್ರವಾಗಿದ್ದೀವಿ, ಯಾರೂ ಕೂಡ ಮಾರಾಟಕ್ಕಿಲ್ಲ. ವಿ ಆರ್ ನಾಟ್ ಫಾರ್ ಸೇಲ್. ಯೋಗೇಶ್ವರ್ ಅವರೇ, ನೀವು ಕಾಂಗ್ರೆಸ್ಗೆ ಮುಳ್ಳು, ನೀವು ಎಚ್ಚರಿಕೆಯಿಂದ ಇರಿ. ಹಿಂದೆ BJPಯಲ್ಲಿದ್ದಾಗ ಕೈ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂತ ಇವರು ಹೇಳಿದರು. ನಮ್ಮಲ್ಲಿ ಯಾರನ್ನು ಇದುವರೆಗೂ ಇವರು ಸಂಪರ್ಕನೇ ಮಾಡಿಲ್ಲ ಅಂತ ಹೇಳಿ ಸುರೇಶ್ ಬಾಬು ಮಾತಾಡಿದ್ದಾರೆ. ದೇವೇಗೌಡರ ನಾಯಕತ್ವ, ದೇವೇಗೌಡರೇ ಹುಟ್ಟಾಕದಂಥ ಪಕ್ಷ ಅದು. ದೇವೇಗೌಡರಿಗೆ ವಯೋಸಹಜ ತೊಂದರೆಯಿಂದ ಅವರು ಇವತ್ತು ಪಕ್ಷವನ್ನು ಮುನ್ನಡೆಸೋಕೆ ಆಗ್ತಾ ಇಲ್ಲ. ಪರ್ಯಾಯವಾದಂಥ ನಾಯಕತ್ವ ಅವ್ರ ಕುಟುಂಬದಲ್ಲಿ ಇಲ್ಲ. ಅದೊಂದು ಕುಟುಂಬದ ಪಕ್ಷ. ಕುಮಾರಸ್ವಾಮಿ ಅವರು ಸೋತಿದ್ದಾರೆ. ಅವರ ನಾಯಕತ್ವದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 18-19 ಜನ ಗೆಲ್ತಾರೆ. ಅದೇ DK ಶಿವಕುಮಾರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 136 ಸೀಟ್ ಗೆಲ್ತಾರೆ. ಈಗ ಹೋಲಿಸಿದಾಗ ಅವರ ನಾಯಕತ್ವದ ಇದೇನೇ ಕ್ಷೀಣಿಸ್ತಾ ಇದೆ. ದೇವೇಗೌಡರ ಕುಟುಂಬದಿಂದ ಆಚೆ ಬರಬೇಕು ಅಂತ ಸಮುದಾಯ ಸ್ಪಷ್ಟವಾಗಿ ಇವತ್ತು ತೀರ್ಮಾನ ಮಾಡಿರೋದು ಈ ಚುನಾವಣೆ ಫಲಿತಾಂಶದಿಂದ ಗೊತ್ತಾಗ್ತದೆ. ಅವರು ಕುಟುಂಬದಲ್ಲಿ ನಡೆದಂಥ ಹಲವಾರು ಬೆಳವಣಿಗೆಗಳಿಂದ ಸಮಾಜ ಬೇಸತ್ತಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಶಾಸಕರಿಗೆ ನೋವಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಅಷ್ಟೇ. ಅವಕಾಶ ಸಿಕ್ಕಿದ್ರೆ ಅವರು ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದೀನಿ ಅಷ್ಟೇ. ಅಂತ ವ್ಯಕ್ತಿ ಅವರಲ್ಲ. ನಾವು ಜನತಾದಳದವರು ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತದಾರರನ್ನ ಓಲೈಸಿ ಮತವನ್ನು ಹಾಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಕಾಂಗ್ರೆಸ್ನವರು ಮತ್ತು ಇಲ್ಲೇ BJPಲೇ ಇದ್ದಂಥ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ವಾಮ ಮಾರ್ಗಗಳ ಎಲ್ಲ ರೀತಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕರಗತ ಆಗಿರೋದ್ರಿಂದ ಅವರು ಎಲ್ಲ ರೀತಿಯ ಅವರ ವಾಮ ಮಾರ್ಗಗಳು ಎಲ್ಲದನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ. ಹಿಂದೆ ನೀವೇ ನೋಡಿದ್ರಿ, ಕಳೆದ 1.5 ವರ್ಷದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 30 ಜನ ಶಾಸಕರನ್ನ ನಾವು ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು BJPಗೆ ತರ್ತೀನಿ ಅಂತಕ್ಕಂಥ ಹೊರಟಂಥ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂದಿರತಕ್ಕಂಥ ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ, ಅವರು ನಿಮಗೆ